ನಾನು ಕರ್ನಾಟಕದ ಪ್ರತಿ ಹೆಣ್ಣು ಮಗಳನ್ನ ಒಂದು ರಿಕ್ವೆಸ್ಟ್ ಮಾಡಕ್ ಬಯಸ್ತೇನೆ. ತಾಯಿ, ತಿಂಗಳಿಗೆ 2,000 ನಮ್ಮ ಸರ್ಕಾರ ಕೊಡ್ತಿದೆ. 5 ವರ್ಷ ತಿಂಗಳಿಗೆ 2,000 ಬಸ್ಸಲ್ಲಿ ಹೋದ್ರೆ ಫ್ರೀ, ಗೃಹ ಜ್ಯೋತಿ ಫ್ರೀ. ಕರ್ನಾಟಕದ ಪ್ರತಿ ಗೃಹಿಣಿಯ ಆಶೀರ್ವಾದ ನಮ್ಮ ಸರ್ಕಾರದ ಮೇಲೆ ಇರುತ್ತೆ ಅಂತ ಆ ಭಾವನೆಯಲ್ಲಿ ಖಂಡಿತವಾಗೂ ಇದೀನಿ ಸಭಾಧ್ಯಕ್ಷರೇ. ಅಷ್ಟೇ ಅಲ್ಲ, ಕನೆಕ್ಟಿವಿಟಿ ಇರಬೇಕು. ಕನೆಕ್ಟಿವಿಟಿ ಇಲ್ಲದೆ ಇದ್ರೆ ಯಾವ ಸಿಟಿನೂ ಡೆವಲಪ್ ಆಗಲ್ಲ ಅನ್ನೋದು ನಮ್ಮ ಸರ್ಕಾರದ ಉದ್ದೇಶ. ಅದಕ್ಕೆ ಬಹಳಷ್ಟು ದುಡ್ಡನ್ನ ಇದು ಮಾಡ್ತಿದೆ. ಟೂರಿಸಂ ತಮಗೆಲ್ಲ ಗೊತ್ತಿರ್ಬೇಕು ಸಭಾಧ್ಯಕ್ಷರೇ, ಮಹಾತ್ಮ ಗಾಂಧಿ ಅವರು ಇಂಡಿಯಾಗೆ ವಾಪಸ್ ಬಂದಾಗ ನಾವು ಅದನ್ನ ಇವತ್ತು ಪ್ರವಾಸಿ ಭಾರತೀಯ ದಿವಸ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಟೂರಿಸಂ ಪಾಲಿಸಿ ಇರಬೇಕು. ಟೂರಿಸಂ ಇದ್ರೆ ರೆವಿನ್ಯೂ ಜನರೇಟ್ ಆಗುತ್ತೆ. ಇವತ್ತು ನನ್ನ ಕ್ಷೇತ್ರದಲ್ಲಿ ನಂದಿ ಹಿಲ್ಸ್ ಇದೆ, ನನ್ನ ಕ್ಷೇತ್ರದಲ್ಲಿ ಮುದ್ದೇನಹಳ್ಳಿ ಇದೆ, ಇವತ್ತು ನನ್ನ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ಆರ್ಗನೈಸೇಷನ್ಸ್ ಇದೆ. ಇವತ್ತು ಟೂರಿಸಂ ಬಂದಾಗ ಸ್ಥಳೀಯವಾಗಿ ಎಷ್ಟು ಅನುಕೂಲ ಆಗುತ್ತೆ ಅಂತ ಅದ್ರ ಬಗ್ಗೆ ನನಗೆ ಗೊತ್ತು ಸಭಾಧ್ಯಕ್ಷರೇ. ಇವತ್ತು ಅಂತ ಟೂರಿಸಂ ಪಾಲಿಸಿನ 24 ಇಂದ 29ಗೆ ನಮ್ಮ ಸರ್ಕಾರ ತಂದಿದ್ದೀವಿ. ಕರ್ನಾಟಕ ಜ್ಞಾನ ಭಂಡಾರ ಮನುಸ್ಕ್ರಿಪ್ಟ್ಸ್ ಅಂಡ್ ಡಿಜಿಟಲೈಸೇಷನ್ ಬಿಲ್ 2025 ತಂದಿದ್ದೀವಿ. ಇನ್ನೊಂದು ಸಭಾಧ್ಯಕ್ಷರೇ, ಒಂದಲ್ಲ ಎರಡಲ್ಲ, ಇವತ್ತು KPS ಸ್ಕೂಲ್ನ ವಿದ್ಯಾರ್ಥಿಗಳನ್ನ, ಕನ್ನಡ ಮೀಡಿಯಂ ಸ್ಕೂಲ್ಸ್ನ ನನ್ನ ಸರ್ಕಾರದ ಎಫಿಷಿಯನ್ಸಿಗೆ 2 ವರ್ಷಗಳ ಹಿಂದೆ ಕರ್ನಾಟಕ ಸ್ಟೇಟ್ SSLC ಟಾಪರ್, ಒಂದು ಗವರ್ನಮೆಂಟ್ ಸ್ಕೂಲ್ ಹೆಣ್ಣು ಮಗು ಅಂತ ಹೇಳೋದಿಕ್ಕೆ ನನಗೆ ಗೌರವ ಇದೆ ಸಭಾಧ್ಯಕ್ಷರೇ. ಅಷ್ಟೇ ಅಲ್ಲ, ಇವತ್ತು ಬಹಳಷ್ಟು ವಿಚಾರಗಳಲ್ಲಿ ನನ್ನ ಸರ್ಕಾರ ಅಭಿವೃದ್ಧಿಯಲ್ಲಿ ನಿಂತಿದ್ದೀವಿ. ನನಗೊಂದೇ ಒಂದು ಶಾಸಕನಾಗಿ, ಸಾಮಾನ್ಯನಾಗಿ ಯಾಕೆ ಕರ್ನಾಟಕದ ಮೇಲೆ ಕೇಂದ್ರಕ್ಕೆ ಎಷ್ಟು ಕೋಪ ಅನ್ನೋದೇ ಸಭಾಧ್ಯಕ್ಷರೇ. ಗುಜರಾತ್ಗೆ 3,200 ಕಿಲೋಮೀಟರ್ ರಸ್ತೆ ಕೊಡ್ತಕ್ಕಂಥ ಕೇಂದ್ರ ಕರ್ನಾಟಕಕ್ಕೆ ಬರೀ 1,800 ಕಿಲೋಮೀಟರ್ ಕೊಡುತ್ತೆ, ಮಹಾರಾಷ್ಟ್ರಕ್ಕೆ 12,000 ಕಿಲೋಮೀಟರ್ ಕೊಡುತ್ತೆ. ಇದು ಬೇಜಾರಾಗುತ್ತೆ ಸಭಾಧ್ಯಕ್ಷರೇ. ಸಹಾಯಧನ ಕೊಡಿ ಅಂತ ಕೇಂದ್ರಕ್ಕೆ ಕೇಳಿದ್ರೆ ಬರೀ 6% ಕೊಡ್ತಾರೆ, ಉತ್ತರ ಪ್ರದೇಶಕ್ಕೆ 20% ಕೊಡ್ತಾರೆ. ಅದು ನೋವಿನ ಸಂಗತಿ. ಈಗ ಅಲಿಯನ್ಸ್ ಅಲ್ಲಿ ಇರ್ತಕ್ಕಂಥ ಆಂಧ್ರ ಪ್ರದೇಶಗೆ 23% ಕೊಡ್ತಾರೆ. ಕರ್ನಾಟಕದಲ್ಲಿ ಅರ್ಧ ಇರೋ ಆಂಧ್ರ ಪ್ರದೇಶಗೆ 23% ಅಂತೆ. ಆಂಧ್ರದಲ್ಲಿ 2% ಇರೋ ಕರ್ನಾಟಕಕ್ಕೆ ಬರೀ 6% ಅಂತೆ. ಸಭಾಧ್ಯಕ್ಷರೇ, ಇದೆಲ್ಲ ಸೆಂಟ್ರಲ್ ಗವರ್ಮೆಂಟ್ ವೆಬ್ಸೈಟ್ ಅಲ್ಲಿರೋ ಡೇಟಾ ಸಭಾಧ್ಯಕ್ಷರೇ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ವೆಬ್ಸೈಟ್ ಅಲ್ಲಿ ಪಬ್ಲಿಷ್ ಮಾಡಿರೋ ಡೇಟಾ ಓದ್ತಿದ್ದೀನಿ ಸಭಾಧ್ಯಕ್ಷರೇ. ನಾನು ಇವತ್ತು ಎಲ್ಲದರಲ್ಲೂ ಕರ್ನಾಟಕಕ್ಕೆ ಮೋಸ ಆಗ್ತಿದೆ, ಕರ್ನಾಟಕಕ್ಕೆ ತೊಂದರೆ ಆಗ್ತಿದೆ. ಈ ನೋವನ್ನ ನಾವು ಯಾರ ಹತ್ರ ಹೇಳೋದು? ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ 2ರಿಂದ 4 ಇರ್ಬೇಕು ಸಭಾಧ್ಯಕ್ಷರೇ. ಕರ್ನಾಟಕ 2.34 ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಲ್ಲಿ ನಾವು ಕರೆಕ್ಟ್ ಆಗಿದ್ದೀವಿ ಕರ್ನಾಟಕದವರು. ಮಹಾರಾಷ್ಟ್ರ 0.89, ಗುಜರಾತ್ 0.58. ಗುಜರಾತ್ ಮಾಡಲ್ ಅಂತಲ್ಲ ಸಭಾಧ್ಯಕ್ಷರೇ, ಇದು ಸೆಂಟ್ರಲ್ ಗವರ್ಮೆಂಟ್ ಅವ್ರ ವೆಬ್ಸೈಟ್ ಅಲ್ಲಿ ತೆಗೆದಿದ್ದ ಸಭಾಧ್ಯಕ್ಷರೇ. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಲ್ಲಿ 0.58 ಗುಜರಾತ್, ಉತ್ತರ ಪ್ರದೇಶ 1.71, ಅದು -1.71. ಆದ್ರೆ ಕರ್ನಾಟಕ 2.34. ಅಂದ್ರೆ ಪರ್ಚೇಸಿಂಗ್ ಪವರ್, ಇಂಡಿವಿಜುವಲ್ ಲಿಬರ್ಟಿ, ಪ್ರತಿಯೊಂದರಲ್ಲೂ ನಮ್ಮ ಸರ್ಕಾರ ಇವತ್ತು ಜನಪರವಾಗಿದ್ದೀವಿ ಸಭಾಧ್ಯಕ್ಷರೇ. ಇವತ್ತು ಫೈನಾನ್ಷಿಯಲ್ ಡಿಸಿಪ್ಲಿನ್ ಇಲ್ಲ ಅಂದ್ರೆ ಇಷ್ಟು ದೊಡ್ಡ ರಾಜ್ಯವನ್ನ ಮುನ್ನಡೆಸಕ್ಕಾಗಲ್ಲ ಸಭಾಧ್ಯಕ್ಷರೇ. ನಾವೀಗಾಗಲೇ 2.5 ವರ್ಷನ ಕಂಪ್ಲೀಟ್ ಮಾಡ್ತಾ ಬರ್ತಿದ್ದೀವಿ. ನನ್ನ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ನನ್ನ ಸರ್ಕಾರಕ್ಕೆ ಮಗದೊಮ್ಮೆ ಧನ್ಯವಾದ ಹೇಳ್ತಾ ಇದ್ದೇನೆ. ರಾಜ್ಯದ ಜನತೆಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಸಭಾಧ್ಯಕ್ಷರೇ. ನರೇಗಾ ಅಂದ್ರೆ ಗ್ರಾಮೀಣ ಭಾಗವನ್ನ ರೂರಲಿ ಎಂಪವರ್ ಮಾಡೋದು. 2005 ಅಲ್ಲಿ ಈ ಆಕ್ಟ್ ನ ತಂದ್ವಿ ಸಭಾಧ್ಯಕ್ಷರೇ. 6 ಅಲ್ಲಿ ಇದು ಅಕ್ಸೆಪ್ಟ್ ಆಯ್ತು ಸಭಾಧ್ಯಕ್ಷರೇ. 9 ಅಲ್ಲಿ ನರೇಗಾನ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಆಕ್ಟ್ ಅಂತ ಮಾಡಿದ್ವಿ ಸಭಾಧ್ಯಕ್ಷರೇ. ಪ್ರಾರಂಭದಲ್ಲಿ 200 ಡಿಸ್ಟ್ರಿಕ್ಟ್ ಅಲ್ಲಿ ಇತ್ತು ಸಭಾಧ್ಯಕ್ಷರೇ. ಅದು ಇವತ್ತು ಎಲ್ಲಾ ಜಿಲ್ಲೆಗೂ ಹೋಗಿದೆ. ಏಕಾಏಕಿ ಸ್ಟೇಟ್ಸ್ ಮೇಲೆ ಇಷ್ಟು ಬರ್ಡನ್ ಆಗ್ಬಿಟ್ರೆ ಈ ಕಾಯ್ದೆನ ಡೈಲ್ಯೂಟ್ ಮಾಡಬೇಕು ಅನ್ನೋ ಉದ್ದೇಶ ಬಿಟ್ಟು ಮತ್ತೇನೂ ಇಲ್ಲ ಸಭಾಧ್ಯಕ್ಷರೇ. ಇವತ್ತು ಈ ಕಾಯ್ದೆಯಿಂದ 1.5 ಲಕ್ಷ ಕೋಟಿ ಬೇಕು ಸಭಾಧ್ಯಕ್ಷರೇ. ಮೊದಲಿದ್ದ ಪಾಲಿಸಿಯಲ್ಲಿ 90-10 ರೇಷಿಯೋ ಆಗಿದ್ದಿದ್ರೆ ಸೆಂಟ್ರಲ್ ಗವರ್ಮೆಂಟ್ ಬೇರ್ ಮಾಡೋರು. ಇವತ್ತು 60-40 ರೇಷಿಯೋದಲ್ಲಿ ಪ್ರತಿ ಸ್ಟೇಟ್ಗಳನ್ನ. ಇನ್ನೊಂದು ಹೇಳಕ್ ಬಯಸ್ತೀನಿ ಸಭಾಧ್ಯಕ್ಷರೇ, ನರೇಗಾ ಅಲ್ಲಿ ಒಂದು ದಿನದ ಕೂಲಿ ಪಡೆದ್ರೆ ನಾವು ಕರ್ನಾಟಕದಲ್ಲಿ 370 ರೂಪಾಯಿ ಕೊಟ್ರೆ ಕೂಲಿ ಮಾಡೋರ್ಗೆ, ಗುಜರಾತ್ ಅಲ್ಲಿ ಬರೀ 270 ರೂಪಾಯಿ ಕೊಡ್ತಾರೆ ಸಭಾಧ್ಯಕ್ಷರೇ. ಯಾರು ಸಭಾಧ್ಯಕ್ಷರೇ ರೈತರ ಪರವಾಗಿರೋದು? ಕರ್ನಾಟಕ. ಇದು ಸೆಂಟ್ರಲ್ ಗವರ್ಮೆಂಟ್ ವೆಬ್ಸೈಟ್ ಅಲ್ಲೇ ಇದೆ. ಇನ್ನೊಂದು ಪದೇ ರಾಜ್ಯಕ್ಕೆ ಅವಮಾನ ಆಗ್ತಿದೆ. ರಿಪಬ್ಲಿಕ್ ಡೇ ಅಲ್ಲಿ ಸ್ತಬ್ಧ ಚಿತ್ರಗಳು 30 ಹೋಯ್ತು ಸಭಾಧ್ಯಕ್ಷರೇ. ಕರ್ನಾಟಕದ ಸ್ತಬ್ಧ ಚಿತ್ರವನ್ನ ಅಲ್ಲೆಲ್ಲೋ ಮೂಲೆಯಲ್ಲಿ ನಿಲ್ಲಿಸ್ಬಿಟ್ಟಿದ್ರು ಸಭಾಧ್ಯಕ್ಷರೇ. ಇದು ಅವಮಾನ ಅಲ್ವಾ ಕರ್ನಾಟಕಕ್ಕೆ? ಕರ್ನಾಟಕ ಸ್ತಬ್ಧ ಚಿತ್ರಕ್ಕೆ ಇವತ್ತು ಪೆರೇಡಲ್ಲಿ ಹೋಗೋ ಗೌರವನೂ ಇಲ್ವಾ? ಇವತ್ತು ಇದನ್ನ ಪ್ರಶ್ನೆ ಮಾಡೋದು ತಪ್ಪ ಸಭಾಧ್ಯಕ್ಷರೇ?